ವಿವಿಧ ಮೋರ್ಚಾಗಳ ನೂತನ ಪದಾಧಿಕಾರಿಗಳಿಗೆ ಅಧಿಕೃತ ಜವಾಬ್ದಾರಿ ಹಂಚಿಕೆ. ವಿರೋಧಿಗಳಿಗೆ ಜಿಎನ್ ವೇಣುಗೋಪಾಲ್ ನೇರ ಎಚ್ಚರಿಕೆ. ನಮಸ್ಕಾರ, ಬಿಗ್ ನ್ಯೂಸ್ ಪ್ರಮುಖ ಸುದ್ದಿಗೆ ಸ್ವಾಗತ. ಮುಂಬರುವ ಚಿಂತಾಮಣಿ ನಗರಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಭರ್ಜರಿ ತಾಲೀಮು ಆರಂಭಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವ ಹಾಗೂ ಪಕ್ಷದ ಸಿದ್ಧಾಂತವನ್ನು ಮನೆ ಮನೆಗೆ ತಲುಪಿಸಲು ಕಮಲ ಪಡೆ ಸಜ್ಜಾಗಿದೆ. ಚಿಂತಾಮಣಿ ಕ್ಷೇತ್ರದ ಪ್ರಮುಖ ಬಿಜೆಪಿ ಮುಖಂಡರಾದ ಜಿಎನ್ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಇಂದು ಮಹತ್ವದ ನಗರ ಮಟ್ಟದ ಸಭೆ ಜರುಗಿತು. ಸಭೆಯಲ್ಲಿ ವಿವಿಧ ಮೋರ್ಚಾಗಳ ನೂತನ ಪದಾಧಿಕಾರಿಗಳಿಗೆ ಅಧಿಕೃತವಾಗಿ ಜವಾಬ್ದಾರಿ ಹಂಚಿಕೆ ಮಾಡಿ ನೇಮಕಾತಿ ಪ್ರಮಾಣ ಪತ್ರ ವಿತರಿಸಲಾಯಿತು. ಸಭೆಯಲ್ಲಿ ಮಾತನಾಡಿದ ಪ್ರಬಲ ಅಭ್ಯರ್ಥಿ ಜಿಎನ್ ವೇಣುಗೋಪಾಲ್ ಅವರು, ಕೇವಲ ಹೆಸರಿಗಷ್ಟೇ ಹುದ್ದೆ ಸೀಮಿತವಾಗಬಾರದು. ಇಂದಿನಿಂದಲೇ ಪ್ರತಿಯೊಬ್ಬರು ವಾರ್ಡ್ ಮತ್ತು ಬೂತ್ ಮಟ್ಟದಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ಕಟ್ಟಕಡೆಯ ಮನೆಗೆ ತಲುಪಿಸಿ ನಗರಸಭೆ ಮೇಲೆ ಕಮಲ ಬಾವುಟ ಹಾರಿಸಬೇಕೆಂದು ಕಾರ್ಯಕರ್ತರಿಗೆ ಕರೆ ನೀಡಿದರು. ನೇಮಕಾತಿ ಪತ್ರ ಪಡೆದ ಪದಾಧಿಕಾರಿಗಳಲ್ಲಿ ಹೊಸ ಜೋಶ್ ಕಂಡುಬಂದಿತು. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರುಗಳಾದ ಯುವ ಮೋರ್ಚಾ, ಶ್ರೀನಿವಾಸ್ ಮಹಿಳಾ ಮೋರ್ಚಾ, ಶ್ರುತಿ ಎಸ್ಸಿ ಮೋರ್ಚಾ, ಮುನಿರಾಜು ಎಸ್ಟಿ ಮೋರ್ಚಾ, ಜಗದೀಶ್ ಒಬಿಸಿ ಮೋರ್ಚಾ, ನಾಗರಾಜ್ ಆಯ್ಕೆಯಾಗಿದ್ದು, ಎಲ್ಲ ನೂತನ ಪದಾಧಿಕಾರಿಗಳಿಗೆ ಪಕ್ಷದ ಶಾಲು ಹೊದಿಸಿ ಶುಭ ಕೋರಿದರು. ಖಂಡಿತವಾಗಿಯೂ ಪ್ರಧಾನಿ ಮೋದಿ ಅವರ ಜನಪ್ರಿಯತೆ ಹಾಗೂ ಜಿಎನ್ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಬಿಜೆಪಿ ಈ ಬಾರಿ ಬಿರುಗಾಳಿ ಎಬ್ಬಿಸಲು ಸಜ್ಜಾಗಿದೆ. ಈ ಸಂದರ್ಭದಲ್ಲಿ ನಗರ ಘಟಕ ಅಧ್ಯಕ್ಷ ಗೋವಿಂದರಾಜು, ಮಹೇಶ್ ಬೈ, ಪ್ರದೀಪ್, ಮನೋಹರ್ ರೆಡ್ಡಿ, ಪ್ರಕಾಶ್ ಗುಪ್ತಾ, ಪ್ರಕಾಶ್ ಗಾಜಲು ಶಿವ ಸೇರಿದಂತೆ ಹಲವಾರು ಪ್ರಮುಖ ಮುಖಂಡರು ಉಪಸ್ಥಿತರಿದ್ದು ನೂತನ ಪದಾಧಿಕಾರಿಗಳಿಗೆ ಸಾಥ್ ನೀಡಿದರು. ಈ ನೇಮಕಾತಿ ಪ್ರಕ್ರಿಯೆ ಚಿಂತಾಮಣಿ ಬಿಜೆಪಿಗೆ ಆನೆ ಬಲ ತಂದಿರುವುದಂತೂ ಸತ್ಯ. ಮೋರ್ಚಾಗಳ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಅವರ ಕಮಿಟಿಗಳ ಪದಗ್ರಹಣ ಇತ್ತು. ಅದೇ ರೀತಿಯಲ್ಲಿ ಇವತ್ತು ನಮ್ಮ ನಗರ ಯುವ ಮೋರ್ಚಾ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿ ಅವರ ಒಂದು ಕಮಿಟಿನೂ ಅಲೌನ್ಸ್ ಮಾಡಿದ್ದೀರಿ. ಅದೇ ರೀತಿ ಮಹಿಳಾ ಮೋರ್ಚಾದ ನಮ್ಮ ಶ್ರುತಿವರ್ನೂ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿ ಮಾಡಿ ಅವರ ಮುಂದಿನ ಜವಾಬ್ದಾರಿಗಳು ಅವರು ಕೊಟ್ಟು ಅವರು ಒಳ್ಳೆ ರೀತಿಯಾಗಿ ಎಲ್ಲ ಚಿಂತಾಮಣಿಯಲ್ಲಿರುವಂಥ ಎಲ್ಲ ವಾರ್ಡುಗಳಲ್ಲಿ ಮಹಿಳಾ ಮೋರ್ಚಾಗಳ ಅಧ್ಯಕ್ಷಗಳು ಮಾಡ್ತೀರಿ, ನಾವು ಪದಾಧಿಕಾರಿಗಳು ಮಾಡ್ತೀರಿ ಅನ್ನೋ ಜವಾಬ್ದಾರಿ ಕೊಟ್ಟಿರ್ತೀರಿ. ಅದೇ ರೀತಿ ನಮ್ಮ ಎಸ್ಸಿ ಮೋರ್ಚಾ ಅಧ್ಯಕ್ಷರಾಗಿ ಮುನಿರಾಜು ಅವ್ರನ್ನ ಮಾಡಿ ಅವರ ಪ್ರಧಾನ ಕಾರ್ಯದರ್ಶಿಗಳು ಅವರ ಕಮಿಟಿನೂ ಮಾಡಿಕೊಟ್ಟಿರ್ತೀರಿ. ಅವರು ಮುಂದೆ ಚಿಂತಾಮಣಿ ನಗರದಲ್ಲಿ ಬರುವಂಥ ನಗರಸಭೆ ಎಲೆಕ್ಷನ್ಗೆ ರೆಡಿ ಆಗ್ತಾ ಇದ್ದಾರೆ. ಅವನೂ ಇವತ್ತು ಅಭಿನಂದಿಸ್ತಾ ಇದ್ದೀರಿ. ಅದೇ ರೀತಿ ನಮ್ಮ ಎಸ್ ಟಿ ಮೋರ್ಚಾ ಅಧ್ಯಕ್ಷರಾಗಿ ಜಗದೀಶ್ ಅವ್ರನ್ನು ಹಾಗೂ ಅವರ ಕಮಿಟಿನೂ ಇವತ್ತು ಪ್ರಧಾನ ಕಾರ್ಯದರ್ಶಿಗಳನ್ನ ಇವತ್ತು ಪೇರೆಂಟ್ ಬಾಡಿನೆಲ್ಲ ಮಾಡಿಕೊಟ್ಟು ಇವತ್ತು ಪದಗ್ರಹಣ ಆಗಿರ್ತದೆ. ಅವರೂ ಮುಂದಿನ ನಮ್ಮ ನಗರಸಭೆ ಎಲೆಕ್ಷನ್ಗಳು ಯಾವುದೇ ಎಲೆಕ್ಷನ್ಗೂ ಅವರು ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷರಾಗಿ ನಾಗರಾಜ್ ಅವ್ರನ್ನ ಅತ್ಯುತ್ತಮ ಬಿಜೆಪಿಯಲ್ಲಿ ಮೊದಲಿಂದ ಕೆಲಸ ಮಾಡ್ಕೊಂಡು ಬಂದು ಬಿಜೆಪಿ ಪಕ್ಷಕ್ಕೋಸ್ಕರ ಅವರು ಸುಮಾರು ವರ್ಷಗಳಿಂದ ಇದ್ದಾರೆ. ಅವ್ರನ್ನೂ ಇವತ್ತು ಅಧ್ಯಕ್ಷರಾಗಿ ಮಾಡಿ ಅವ್ರಿಗೂ ಜವಾಬ್ದಾರಿ ಕೊಟ್ಟಿದ್ದೀರಿ. ಅವ್ರ ನಗರನ ಯಾವ ರೀತಿ ಕಟ್ಟಬೇಕೆಂದರೆ ಅವ್ರಿಗೆ ಮೊದಲಿಂದ ಗೊತ್ತಿರೋದ್ರಿಂದ ಜೊತೆಯಲ್ಲಿ ಎಲ್ಲ ಸೇರಿ ಇವತ್ತು ಬಿಜೆಪಿ ಪಕ್ಷ ಇವತ್ತು ಪ್ರತಿ ಹಂತದಲ್ಲೂ ವಾರ್ಡಿಂದ ಬೂತಿಂದ ಪ್ರತಿ ಹಂತದಲ್ಲೂ ನಾವು ಬಿಜೆಪಿ ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದೀರಿ. ಎಲ್ಲರೂ ಜೊತೆಯಲ್ಲಿದ್ದು ಬಿಜೆಪಿ ಕೆಲಸ ಮಾಡ್ತೀವಿ. ಸತ್ಯ ಇವತ್ತು ನಿಮ್ಗೆ ಆವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ. ನಾನು ಎಲೆಕ್ಷನ್ನಲ್ಲಿ ನಿಂತ್ಕೊತೀನಿ. ವ್ಯವಸ್ಥೆ ನಾವು ಅದಂತೂ ಕಡಾಖಂಡಿತ. ಅದ್ರ ಮೇಲೆ ಪಾರ್ಟಿ ಬದ್ಧವಾಗಿರ್ತೀರಿ. ನಿಂತ್ಕೊಳೋದಂತೂ ಗ್ಯಾರಂಟಿ. ನಿಂತ್ಕೊಳೋದಕ್ಕೋಸ್ಕರ ಮಾಡ್ತಾರೆ. ಎಲ್ಲರೂ ನೆನೆಸಿದ್ದೀರಿ. ಇವತ್ತು ಮತದಾರರು ಎಲ್ಲೇ 2 ಸತ್ತೋರು ಡಿಲೀಟ್ ಮಾಡ್ರಿ, 2 ತಾವ 5 ತಾವ 6 ತಾವ ಮತದಾರ ಪಟ್ಟಿ ಇರೋದು ಗೊತ್ತಾಗಿದೆ. ಯಾವುದೇ ನಂಬರ್ ಮೇಲೆ ಮೋಸ ಮಾಡಕ್ ಹೋಗಲ್ಲ. ಮೋಸ ಮಾಡಕ್ ಇವಾಗ ಯಾರನ್ನ ಬಂದು ವ್ಯವಸ್ಥೆ ಮಾಡಿದ್ರು ಅವ್ರಿಗೆ ಜೈಲ್ಗೆ ಹಾಕಬೇಕು ಅನ್ನೋ ರೀತಿಯಲ್ಲೂ ಹೇಳ್ತಾ ಇದ್ದೀನಿ. 6 ತಾವ ಓಟ್ ಇದೆ ಕಂಡು ಬಂದಿದೆ. ಆ BL ನಂಬರ್ಗಳಲ್ಲಿ ಅವ್ರ ನಂಬರ್ಗಳಲ್ಲಿ ಕಂಡು ಬಂದಿದೆ. ಒಬ್ಬೊಬ್ಬರ ಹತ್ರ ಒಂದು ಓಟು ಒಬ್ಬ ಮತದಾರನಿಗೆ ಹಕ್ಕು ಕೊಡಿ. ಇಲ್ಲಿ ಓಟು, ಬೆಂಗಳೂರಾಗ ಓಟು, ಧಾರವಾಡದಾಗ ಓಟು, ಚಾಮರಾಜಪೇಟೆಗೆ ಓಟು, ಇವನ್ನ ತೆಗೆದಾಕ್ರಿ.
ಇದು ಚಿಂತಾಮಣಿಯಲ್ಲಿ ಇರೋದನ್ನೇ ಕೊಟ್ಟೈತೆ. ಯಾವೊಂದು BL ನಂಬರಿಂದ ಹೊಡೆದ್ರೆ ಅವ್ರಿಗೆ ಎಷ್ಟು ಓಟ್ ಐತೆ ಅನ್ನೋದು ಸಿಕ್ಕಿದೆ. ನಮ್ಮ ಹತ್ರನೂ ಲಿಸ್ಟ್ ಇದೆ. ಯಾರ್ಯಾರನ್ನ ತೆಗೀರಿ ಏನು ತೆಗೀರಿ ಅಂತ ಹೇಳ್ಬಿಟ್ಟು ಒಂದೇ ಅಭ್ಯರ್ಥಿ 5 ಕಡೆ ಫೋಟೋ ಇವನ್ನ ತೆಗೀರಿ. ನೀವಿರೋ ಓಟ್ ತೆಗೆದಾಕಿ ಅಂತ ನಾವು ಯಾರನ್ನೂ ಹೇಳ್ತಾ ಇಲ್ಲ. ಒಬ್ಬ ಮನುಷ್ಯಗೆ ಒಂದು ಓಟ್ ಹಾಕಿಕೊಳ್ಳಿ, ಎಲ್ಲಾದ್ರೂ ಮಾಡಲಿ, ಅವ್ನು ಒಂದು ಓಟ್ ಹಾಕಿಕೊಳ್ಳಿ. 5 ಕಡೆ ನಾನು 6 ಕಡೆ ಓಟ್ ಮಾಡ್ತೀನಿ ಅದಕ್ಕೇನು ಅರ್ಥವಿರ್ತದ? ಪ್ರಜಾಪ್ರಭುತ್ವವಾಗಿ ಒಂದೇ ಓಟು, ಒಬ್ಬ ಮನುಷ್ಯನ ಅವ್ನು ಓಟು ಯಾರಿಗಾದ್ರೂ ಆಗ್ಬೋದು, ಅವ್ನು ಓಟ್ ಹಾಕ್ಲಿ. ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಯಾವ ರೀತಿ ಸಲಹೆ ಕೊಟ್ಟಿದ್ದೀರಿ ಸರ್? ನಾವು ಅದೇ ರೀತಿ ಸಲಹೆ ಹೇಳಿದ್ದೀರಿ. ನಾವು ಪ್ರತಿಯೊಬ್ಬಂದು ಒಂದು ಓಟ್ ಐತೆ, ಒಂದು ತೆಗಿಯಕ್ಕೆ ನಾವು ಯಾವುದಕ್ಕೂ ಹೋಗಲ್ಲ. 2 ಓಟು 3 ಓಟು ಸತ್ತಿರೋರು ಈ ಬುರ್ಕಾಗಿಂದ ಹಾಕೊಂಬಂದು 4 ಕಡೆ 5 ಕಡೆ ಅಂತ ಗೊತ್ತಾಗ್ತಿದ್ದು ದೊಡ್ಡ ಫೋಟೋ ಅಲ್ಲಿ EL ನಂಬರ್ ಅವ್ರು ಚೆಕ್ ಮಾಡಿ ನಿರಂತರವಾಗಿ ಒಂದು ಫೋಟೋ ಮಾಡಿ ಒಂದು ಕೊಡಿ. ಯಾರಿಗೆ ಆಗಲಿ ಅವ್ರು ಓಟ್ ಹಾಕೊಂಡು ಕಿತ್ಕೊಳ್ಳೋದು ಬರುತ್ತೆ. ರಾಷ್ಟ್ರೀಯ ನಾಯಕರು ಇದ್ದಾರೆ, ದೇಶ ಸೇವೆ ಕೆಲಸ ಮಾಡೋದು ಇರ್ತಾರೆ, ವಿಜಯಣ್ಣವರು ಜೊತೆಯಲ್ಲಿದ್ದಾರೆ. ಎಲ್ಲರೂ ಒಬ್ಬರೇ ಅಂತಲ್ಲ, ಎಲ್ಲರೂ ಸೇರಿದ್ರೆ ಬಹುಮತಕ್ಕ ನಾವು ಮುಂದೆ ಬರುವಂತ ದಿನಗಳಲ್ಲಿ ಇವತ್ತು ಪಾರ್ಟಿ ತಳಮಳಿ ಖರ್ಚಾದ್ರೂ ನಮ್ದು ಹೈಕಮಾಂಡ್ ಇದ್ದಿದೆ. ಹೈಕಮಾಂಡ್ಗೆ ಎಲ್ಲರೂ ತಲೆ ಬಗ್ಸ್ಬೇಕು, ಬಗ್ಸ್ತೀವಿ ಇದ್ದಾರೆ. ಅವ್ರು ಮಾಡ್ತಾ ಇರುವಂತದ್ದು ನಿಷ್ಠವಾಗಿ ಏನೇ ಭ್ರಷ್ಟಾಚಾರ ಇದ್ರು ಮುಂದೆ ಇರ್ಬೇಕು. ಇವತ್ತು ಅವೆಲ್ಲ ಇದ್ದಿದ್ದು ಇವತ್ತು ಪ್ರತಿಯೊಬ್ಬ ಹಳ್ಳಿಯಲ್ಲಿ ನೋಡೋದು ಮಾಧ್ಯಮದಿಂದ. ಇವತ್ತು ಒಂದು ಪತ್ರಿಕೆದೇ ಆಗ್ಬೋದು, ಏನೇ ಆಗ್ಬೋದು, ಒಂದು ನ್ಯೂಸ್ ಇಂದ ಹಿಡಿದು ಇವತ್ತು ಎಲ್ಲರೂ ನೋಡುವಂಥದ್ದು, ಮೊಬೈಲಲ್ಲಿ ಕೈಲಿ ಇಟ್ಕೊಂಡು ನೋಡುವಂಥ ದಿವಸ ಇವತ್ತು. ಅವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಕೋರ್ಕೊಂತ ಇವತ್ತಿನ ಬಂದಿರುವಂಥ ಪದಾಧಿಕಾರಿಗಳು ತಮ್ಮ ಹುದ್ದೆಯನ್ನು ತಗೊಂಡು ಇವತ್ತಿಂದಾನೇ ಚಾಲನೆ ಕೊಟ್ಟು ಪ್ರತಿ ವಾರ ಒಂದೊಂದು ಕಡೆ ಮೀಟಿಂಗ್ ಇರಬೇಕು. ನೀವು ಹೋಗಿ ಆ ವಾರ್ಡ್ಗಳಲ್ಲಿ ಮೀಟಿಂಗ್ ಮಾಡಬೇಕು. ನೀವು ಮೀಟಿಂಗ್ ಮಾಡಿ, ನೀವು ಇಲ್ಲಿ 5 ಜನ ಇರಲಿ, ಒಬ್ಬರು ಇರಲಿ, ಅವ್ರ ಮನೆಗೆ ಹೋಗಿ ಭೇಟಿ ಕೊಟ್ಟು ನಾನು ಹಿಂಗಿದ್ದೀನಿ, ಒಂದು ದಿವಸ ಯಾರೋ ಕರೀತಾರೆ ಸಾಯಂಕಾಲದದ್ದು, ಒಂದು ದಿವಸ 1 ಅವರ್ ಕೆಲಸ ಮಾಡಿಕೊಂಡು ಪಕ್ಷಕ್ಕಾಗಿ ದುಡಿದ್ರೆ ಇವತ್ತು ನಾವು ಜೈಗಳಿಸೋದು 100% ನಿಶ್ಚಿತ. 1 ಅವರ್ ನೀವು ಕೆಲಸ ಮಾಡುವಂಥದ್ದು ಕೆಲಸ ಮಾಡ್ರಿ. ನರೇಂದ್ರ ಮೋದಿ ಅವರು 18 ಅವರ್ ಕೆಲಸ ಮಾಡ್ತಾ ಇದ್ದಾರೆ. ಈ ದೇಶದ ಪ್ರಧಾನಮಂತ್ರಿ 18 ಅವರ್ ಕೆಲಸ ಮಾಡುವಾಗ ನಾವು 1 ಅವರ್ ಮಾಡಿದ್ರೆ ಏನು ತಪ್ಪಿಲ್ಲ. ತನ್ನ ತಾಯಿ ತೀವ್ರದಾಗೂ ಅಷ್ಟೇ ಅವರು 10 ಗಂಟೆ 11 ಗಂಟೆ ಕಾರ್ಯಕ್ರಮ ಮುಗಿಸ್ಕೊಂಡು CMಗಳ ಕಾರ್ಯಕ್ರಮ ಮಾಡಿದ್ರು. ಅವರು ದೇಶದ ಎಲ್ಲ CMಗಳನ್ನು ಕರೆದು ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ಮಮತಾ ಬ್ಯಾನರ್ಜಿ ಕೇಳ್ತಾರೆ, ತಾಯಿ ಸತ್ರು ನೀಗ ಬರಿಲ್ಲ, ನೀನು ಇದು ಬರ್ತಾ ಇದೆಯಾ, ಇದು ಸರಿನಾ ಅಂದಾಗ ಈ ದೇಶ ಮುಖ್ಯ ನಂಗೆ, ನನ್ನ ತಾಯಿ ಹೇಳ್ಕೊಟ್ಟಿದ್ದ ಮಾತು ನಂಗೆ ಈ ದೇಶ ಮುಖ್ಯ ಬಂತು ಅಂತ ಅನ್ನೋವಾಗ ನಾವು 1 ಅವರ್ ಕೆಲಸ ಮಾಡಿದ್ರೆ ತಪ್ಪೇನಿಲ್ಲ. ನಾವೆಲ್ಲ ಸೇರಿ ಪಕ್ಷ ಕಟ್ಟೋಣ. ಯಾರೇನೇ ಈ ಪಕ್ಷನ ಕಂಡಮ್ ಮಾಡಿದ್ರು, ಸರಿಗಿಲ್ಲ ಅಂದ್ರು, ಮುಂದಿನ ದಿವಸ ಈ ದೇಶ ನಾಡ್ತಾ ಇದ್ದು 2 ಸೀಟ್ ಇದ್ದು ಪಕ್ಷನ ಇವತ್ತು ನೀವೇನು ಅಂತೇಳಿ ಇಡೀ ಕಾಂಗ್ರೆಸ್ ಪಾರ್ಲಿಮೆಂಟ್ ಆಗ 478 ಸೀಟು ಗೆದ್ದಂತ ಅವರು ಕಂಡಮ್ ಮಾಡಿದ್ರು. ಅವತ್ತು ಹೇಳಿದಂಥ ವಾಜಪೇಯಿ ಮಾತು ಇವತ್ತು ನೆನಸಾಗಿದೆ. ಇವತ್ತು 15 ವರ್ಷ ಪ್ರಧಾನಮಂತ್ರಿಯಾಗಿ 12 ವರ್ಷ ಪೂರೈಸಿ 15 ವರ್ಷ ಕಾಲಿಟ್ಟಂಥ ಪ್ರಧಾನಮಂತ್ರಿಗಳು ಇವತ್ತು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಆದ್ದರಿಂದ ನಮ್ಗೆ ಯಾರೇ ಹೇಳಿ ನಾವು ಜೈಗಳಿಸೋಣ. ನಾವು ಈ ವಾರ್ಡ್ಗಳಿಂದ ಹಿಡಿದು ನಾವು ಇದರಲ್ಲಿ ಎಲ್ಲ 31 ವಾರ್ಡ್ ಇದೆ, ನಾಳೆ 36 ಆಗ್ಬೋದು. ನಾವೆಲ್ಲ ವಾರ್ಡಲ್ಲೂ ನಿಂತ್ಕೊಂಡು ಪಕ್ಷ ಮುಂದೆ ತರೋಣ ಅಂತ ಹೇಳ್ತಾ ಇವತ್ತೆಲ್ಲ ಭಾಗವಹಿಸಿರೋದ್ರಿಂದ ಎಲ್ಲ ನನ್ನ ಅಭಿನಂದನೆ ಸಲ್ಲಿಸ್ತಾ, ಇವತ್ತು ಪದಾಧಿಕಾರಿಗಳು ಯಾರ್ಯಾರು ಕರೆದು ಅವರು ಅಧಿಕಾರ ಸ್ವೀಕಾರ ಮಾಡಬೇಕು, ಸ್ವೀಕಾರ ಮಾಡಿ ಅವರೆಲ್ಲ ಪ್ರಮಾಣ ಮಾಡಿ ಹೇಳಬೇಕು. ನಾನು ಈ ಪಕ್ಷ ಕಟ್ಟೋದಕ್ಕೆ ರೆಡಿಯಾಗಿದ್ದೀನಿ, ಪ್ರಮಾಣ ವಚನ ಬೋಧಿಸ್ತಾರೆ ನಮ್ಮ ಗುಪ್ತಾಜಿಯವರು. ಅವರು ಈ ಪಕ್ಷ ನನ್ನ ಕಾಯ ವಾಚ ಮನುಷ್ಯ ನಾನು ಕಟ್ತೀನಿ ಅಂತ ಹೇಳಿ ಅವ್ರು ಪ್ರಮಾಣ ಮಾಡಿ ಇವತ್ತು ಪ್ರಮಾಣ ಪತ್ರ ಪಡಿಬೇಕು ಅಂತ ಏನು ಈ ದಿವಸ ಹೆಮ್ಮರವಾಗಿ ಇಡೀ ಪ್ರಪಂಚವನ್ನೇ ತಿರುಗಿ ನೋಡುವ ಮಟ್ಟದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರನ್ನ ಹಾಗೂ ಯಾವುದೇ ಮಂತ್ರಿ ಆಗಿರ್ಬೋದು, ಯಾವ ಶಾಸಕನಾಗಿರ್ಬೋದು ನೋಡುತ್ತೆ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ವಿಭಿನ್ನತೆ ಏನು ಅಂತ ಇಷ್ಟವರೆಗೂ ನಮ್ಮ ಹಿರಿಯರು ತಿಳಿಸ್ಕೊಟ್ಟಿದ್ದಾರೆ. ಯಾಕೆ ವಿಭಿನ್ನತೆ ಅಂದ್ರೆ ಇಲ್ಲಿ ಕಲಿಸುವಂಥದ್ದೇ ಅಂಥದ್ದು ಸಂಸ್ಕಾರ. ಮೊದಲಿಗೆ ಸಂಸ್ಕಾರ. ನಾವು ಯಾವುದೇ ಒಂದು ರಾಜ್ಯಸಭೆಗೆ ಹೋದ್ರೆ, ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ, ಯಾವುದೋ ಒಂದು ಮನೆಗೆ ಹೋದ್ರೆ ನಾವು ಯಾವ ಥರ ನಡ್ಕೋಬೇಕು ಅಂತ ಇಲ್ಲಿಂದಾನೇ ನಮಗೆ ರೆಡಿ ಆಗ್ತೀವಿ. ಈಗ ಹೇಳಿದ್ರಲ್ಲ, ನಾವು ಬಂದರೆ ಮೊದಲನೇದಾಗಿ ಭಾರತ ಮಾತೆಗೆ ನಮನವನ್ನು ಸಲ್ಲಿಸಿ ಮುಂದೆ ಕಾರ್ಯಕ್ರಮವನ್ನು ನಾವು ಪ್ರಸ್ತಾವನೆ ಮಾಡ್ತೀವಿ. ಆ ಥರ ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮ ಕಲಿಕೆಯನ್ನು ಕಲಿಸುವಂತ ಒಂದು ಏಕೈಕ ಪಾರ್ಟಿ ಯಾವುದಿದ್ರೆ ಭಾರತೀಯ ಜನತಾ ಪಾರ್ಟಿ.
ಆ ಭಾರತೀಯ ಜನತಾ ಪಾರ್ಟಿಯಿಂದ ಬಂದವರಂದ್ರೆ ಅವ್ರಿಗೆ ಅದಕ್ಕೆ ಇವತ್ತು ನಮ್ಮ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಅಷ್ಟು ಹೆಸರು ಮಾಡಬೇಕಾದ್ರೆ ಇಲ್ಲಿಂದ ಇಂಥ ಕಾರ್ಯಕ್ರಮಗಳೆಲ್ಲ ಒಂದೊಂದು ಹಂತವಾಗಿ ಅವ್ರಿಗೆ ಒಂದೇ ಸಲ ಪ್ರಧಾನಮಂತ್ರಿ ಆಗಿಲ್ಲ, ನಮ್ಮ ಕಾರ್ಯಕರ್ತರಿಂದ ಹಿಡಿದು ಇವತ್ತು ಪ್ರಧಾನಮಂತ್ರಿವರೆಗೂ ಅವರೆಲ್ಲ ಕಲಿಕೆಯಿಂದಾನೆ ಇವೆಲ್ಲ ಕಲ್ತಿರುವಂಥದ್ದು. ಆದ್ರಿಂದ ಜಾಸ್ತಿ ಮಾತಾಡುವಂತ ಸಭೆಯಲ್ಲ. ದಯವಿಟ್ಟು ಏನಿವತ್ತು ಜವಾಬ್ದಾರಿಗಳನ್ನ ಘೋಷಣೆ ಮಾಡ್ತಾರೆ, ನಮಗೆ ಯಾವುದೇ ಒಂದು ಜವಾಬ್ದಾರಿ ಕೊಟ್ರೆ ಅದು ನಮಗೆ ಸಿಕ್ಕಂತ ಒಂದು ದೇಶಕ್ಕೆ ನಾವು ಸಲ್ಲಿಸಬಹುದಾದಂತ ಒಂದು ಕಾರ್ಯವನ್ನು ನಮಗೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ನಾವು ನೀವೆಲ್ಲರೂ ಕೂಡ ಇದು ದೇಶದ ಕೆಲಸ, ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕೆಲಸ ಕೊಟ್ಟರು ಕೂಡ ಅದು ಯಾವುದೇ ನಮ್ಮ ಪಕ್ಷಕ್ಕೋ ಇಲ್ಲದ್ರೆ ನಮ್ಮ ಸ್ವಂತಕ್ಕೋ ನಿಮಗೆ ಕೊಡುವಂತ ಜವಾಬ್ದಾರಿ ಅಲ್ಲ. ನಾವು ನಿಮ್ಗೆ ಏನು ಕೆಲಸ ಕೊಡ್ತೇವೆ ಅದು ಈ ಭಾರತ ದೇಶವನ್ನ ಸಮೃದ್ಧವಾಗಿ ಕಟ್ಟೋದಕ್ಕೆ ಮುಂದೆ ಬರುವಂತ ದಿನಗಳಲ್ಲಿ ನಾವು ಎದುರಿಸಬೇಕಾದ ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸಬೇಕಾದ್ರೆ ನಾವು ಈ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಬೇಕಾದ್ರೆ ಈ ದೇಶವನ್ನು ಕಟ್ತಾ ಇದ್ದೇವೆ ಅಂತ ಕಟ್ಟಬೇಕು ನಾವು. ಆದ್ರಿಂದ ದಯವಿಟ್ಟು ಸಣ್ಣದಾಗಿರ್ಬೋದು ಜವಾಬ್ದಾರಿ ದೊಡ್ಡದಾಗಿರ್ಬೋದು, ಆದ್ರೆ ಎಲ್ಲ ಕೂಡ ಮಾಡೋದು ಒಂದೇ ಕೆಲಸ, ದೇಶ ಕಟ್ಟುವಂತ ಕೆಲಸ. ಆದ್ರಿಂದ ಇಲ್ಲಿ ಬಂದಿರುವಂತ ಎಲ್ಲ ನನ್ನ ಕಾರ್ಯಕರ್ತ 30 ರಿಂದ 40 ಜನ ಸಿಗ್ತಾರೆ. ಆವಾಗ ಎಲ್ಲಾ ಮೋರ್ಚಾಗಳ ಆಯ್ಕೆ ಮಾಡಿದಾಗ ನಮ್ಗೆ ಅಲ್ಲೇ 400 ರಿಂದ 500 ಜನ ಸಿಗ್ತಾರೆ. ಅದಾದ ನಂತರ ವಾರ್ಡ್ ಮಟ್ಟದಲ್ಲಿ ನಾವು ಕೆಲಸ ಮಾಡಿದ್ರೆ ಇವು ಒಬ್ಬರಿರ್ಲಿ ಇಬ್ಬರಿರ್ಲಿ ಕೆಲಸ ಮಾಡಿದ್ರೆ ಅದಕ್ಕೊಂದು ಶಕ್ತಿ ಸಿಗುತ್ತೆ ಅಂತ ಹೇಳಿದಾಗ ಆ ಒಬ್ಬರೇ ಇದ್ರೂ ಸಹ ನಾವು ಮಾಡಿದಾಗ ಅವ್ರು ಇನ್ನೊಬ್ರಿಗೆ ಬರುತ್ತೆ, ಇನ್ನೊಬ್ರಿಗೆ ಕರ್ಕೊಂಡು ಕೆಲಸ ಮಾಡ್ಸೋಣ ಅನ್ನೋದು. ಹಂಗಾಗಿ ಇಲ್ಲಿ ಕಾರ್ಯಕರ್ತರಾಗ್ಲಿ ಪದಾಧಿಕಾರಿಗಳಾಗ್ಲಿ ಬೇರೆ ಯಾರೇ ಆಗ್ಲಿ ಎಲ್ಲರೂ ಅಧ್ಯಕ್ಷಗಳಂತಾರೆ ಕೆಲಸ ಮಾಡೋಣ. 2 ಮಾತಿಗೆ ನನಗೆ ಮಾತು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.